ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಮಧ್ಯಾಹ್ನ ಸರಿಸುಮಾರು 4 ಗಂಟೆಯ ನಂತರ ಆದಂತ ಬೆಳವಣಿಗೆ ಇದೆಯಲ್ಲ, ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಬಿಜೆಪಿಯ ರಾಜ್ಯ ರಾಜಕಾರಣದಲ್ಲಿ ಆದಂತ ದೊಡ್ಡ ಬೆಳವಣಿಗೆ ಇದೆಯಲ್ಲ, ಅದು ಕಳೆದ ಒಂದು ವರ್ಷದಿಂದ ನಡೆದುಕೊಂಡು ಬಂದಂತ ಒಂದು ಕೆಟ್ಟ ಸಂಗತಿಗೆ ಮತ್ತು ಕೆಟ್ಟ ಗುದ್ದಾಟಕ್ಕೆ, ಕೆಟ್ಟ ಕಚ್ಚಾಟಕ್ಕೆ, ಕೆಟ್ಟ ಶೀತಲ ಸಮರಕ್ಕೆ ನಿನ್ನೆ ತಾರ್ಕಿಕವಾಗಿ ಅಂತ್ಯವನ್ನು ಹಾಡಲಾಯಿತು. ಬಿಜೆಪಿಯಲ್ಲಿ ಒಂದು ಬಣವನ್ನು ಕಟ್ಕೊಂಡು ಯತ್ನಾಳ್ ಅವರು ತಾನೇ ಮುಖ್ಯಮಂತ್ರಿ ಆಗ್ತೇನೆ, ತಾನೇ ರಾಜ್ಯಾಧ್ಯಕ್ಷನಾಗ್ತೇನೆ, ತಾನೇ ಎಲ್ಲವನ್ನು ಮಾಡ್ತೇನೆ ಅಂತ ಬಾಯಿಗೆ ಬಂದಂತೆ ಮಾತನ್ನ ಆಡ್ತಾ ಇದ್ದಂತ ಯತ್ನಾಳ್ ಅವರನ್ನ ನಿನ್ನೆ ಬಿಜೆಪಿ ಹೈಕಮಾಂಡ್ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತ್ತು. ನೋಡಿ, ಯತ್ನಾಳ್ ಅವರು ಏನೇ ಮಾತಾಡಿದ್ರು ಕೂಡ ಯತ್ನಾಳ್ ಅವರಿಗೆ ಒಂದು ಬ್ಯಾಕಪ್ ಇತ್ತು. ಯಾಕಂದ್ರೆ ಅವರು ಅಪ್ಪಟವಾದಂತ ಕರ್ಮಠ ಹಿಂದೂವಾದಿಯಾಗಿರ್ತಾರೆ ಮತ್ತು ಹಿಂದೂ ಕಾರ್ಯಕರ್ತರ ಅಪ್ಪಟವಾದ ಬೆಂಬಲ ಕೂಡ ಇರುತ್ತೆ. ಹಾಗಾಗಿ ಡೆವಲಪ್ಮೆಂಟ್ ವಿಷಯದಲ್ಲೂ ಕೂಡ ಅವರು ಪಕ್ಷೇತರವಾಗಿ ಗೆದ್ದಿರ್ತಾರೆ, ಬಿಜೆಪಿಯಿಂದ ಗೆದ್ದಿರ್ತಾರೆ ಮತ್ತು ಜೆಡಿಎಸ್ ಹೋಗಿರ್ತಾರೆ, ಮತ್ತೆ ಬಿಜೆಪಿ ಬಂದಿರ್ತಾರೆ. ಆದ್ರೂ ಕೂಡ ಅವರ ವರ್ಚಸ್ನಲ್ಲಿ ಯಾವುದೂ ಕಡಿಮೆ ಆಗಿರ್ಲಿಲ್ಲ. ಅವರ ಡೆವಲಪ್ಮೆಂಟ್ ಆಗಿರ್ಬೋದು, ಅವರು ವಿಜಯಪುರ ಜಿಲ್ಲೆಗೆ ಮಾಡಿದಂತ ಕೆಲಸ ಆಗಿರ್ಬೋದು, ಎಲ್ಲವೂ ಕೂಡ ಪರಿಗಣನೆಗೆ ಇತ್ತು. ಆದ್ರೆ ಕೆಲವೊಂದು ವ್ಯಾಪ್ತಿಯಲ್ಲಿ ಅವರು ತಮ್ಮ ಲಿಮಿಟ್ ಅನ್ನ ಮೀರಿದ ಕಾರಣವಾಗಿ ಯತ್ನಾಳ್ ಅವರನ್ನ ಬಿಜೆಪಿಯ ಹೈಕಮಾಂಡ್, ಬಿಜೆಪಿಯ ಶಿಸ್ತು ಸಮಿತಿ 6 ವರ್ಷಗಳ ಕಾಲ ಅವರನ್ನ ಉಚ್ಚಾಟನೆ ಮಾಡಿತ್ತು. ನಾವು ಈ ಹಿಂದೆ ಹೇಳಿದಂತೆ ಅವರು ಕಳೆದ 2 ಬಾರಿಯೂ ಕೂಡ ಉಚ್ಚಾಟನೆ ಆಗಿದ್ರು. ಆದರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪಕ್ಷಕ್ಕೆ ಬೇಕಾಗತ್ತೆ ಯತ್ನಾಳ್ ಅವರ ಈ ಲಿಂಗಾಯತ ಕಮ್ಯುನಿಟಿ ಆಗಿದೆ, ಲಿಂಗಾಯತ ಬ್ಯಾಕಪ್ ಆಗಿರ್ಬೋದು ಮತ್ತು ಅವರ ಹಿಂದೂ ಪರ ಧೋರಣೆಯಿಂದ ಪಕ್ಷಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ದೃಷ್ಟಿಯಲ್ಲಿ 2016ರಲ್ಲಿ ಅವರು ಉಚ್ಚಾಟನೆಗೊಂಡಿದ್ರು ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿದ್ರು ಕೂಡ ಆ 6 ವರ್ಷಗಳ ಅವಧಿಯನ್ನ ಮತ್ತೆ 3 ವರ್ಷಕ್ಕೆ ಇಳಿಸಿ, ಅಂದ್ರೆ 2018ಕ್ಕೆ ಲಾಗೂ ಆಗುವಂತೆ ಆ ಕಠಿಣ ನಿರ್ಧಾರವನ್ನ ಬದಲಾಯಿಸಿ 2018ಕ್ಕೆ ಮತ್ತೆ ಯತ್ನಾಳ್ ಅವರನ್ನ ಬಿಜೆಪಿಗೆ ಕರೆತಂದಿದ್ದು ಇದೇ ಯಡಿಯೂರಪ್ಪನವರು. ಅವರನ್ನ ಕರೆತಂದು ಮತ್ತೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸ್ತಾರೆ. ಇವೆಲ್ಲ ಹಿನ್ನೆಲೆ ಇದ್ರೂ ಕೂಡ ಯಾಕೋ ಯಡಿಯೂರಪ್ಪ ಮತ್ತು ಯತ್ನಾಳ್ ಅವರ ಮಧ್ಯೆ ಆದಂತ ಒಂದು ಬಿರುಕಿದೆಯಲ್ಲ, ಅದನ್ನ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡಿ ಆ ಸ್ನೇಹ ಸಂಬಂಧವನ್ನ ಮುರಿದುಕೊಂಡು ಈಗ 2025ರ ವೇಳೆಗೆ ಯತ್ನಾಳ್ ಅವರು ಬಿಜೆಪಿಯಿಂದ ದೂರ ಸರಿಯುವಂತ ಕಾಲ ಬಂದು ಹೋಯ್ತು. ಅದಕ್ಕೆ ಅನೇಕ ಕಾರಣ ಇತ್ತು ಮತ್ತು ಅನೇಕ ಕಾರಣಗಳು ಘಟಿಸುವುದು. ಆದ್ರೆ ಅದರ ಬಗ್ಗೆ ಈಗ ಮಾತಾಡಿ ಪ್ರಯೋಜನವಿಲ್ಲ. ಆದರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದರ ಫಲವಾಗಿ ಈಗ ಅನೇಕ ಬಿಜೆಪಿಯ ಮುಖಂಡರು, ಅನೇಕ ಹಿಂದೂ ಕಾರ್ಯಕರ್ತರು, ಅನೇಕ ಅಪ್ಪಟ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಇದೀಗ ಬೇಸರದಲ್ಲಿದ್ದಾರೆ. ಅದರಲ್ಲೂ ನಿನ್ನೆಯಿಂದ ಟ್ವೀಟ್ಗಳ ಮೇಲೆ ಟ್ವೀಟ್, ಇದು ರಾಜ್ಯ ಬಿಜೆಪಿಯ ಅಂತ್ಯಕಾಲ, ಇದು ಕರ್ನಾಟಕ ಮುಕ್ತ ಬಿಜೆಪಿ ಆಗತ್ತೆ, ಹೀಗೆ ಅನೇಕ ವ್ಯಾಖ್ಯಾನಗಳು, ಫೇಸ್ಬುಕ್ ಹೇಳಿಕೆಗಳು ಮತ್ತು ಈ ಹಿಂದೆ ಬಿಜೆಪಿಯನ್ನೇ ಬೆಂಬಲಿಸ್ತಾ ಇದ್ದಂತ, ಬಿಜೆಪಿಗೆ ಮತವನ್ನು ಹಾಕ್ತಾ ಇದ್ದಂತ ಅನೇಕ ಹಿಂದೂಪರ ಕಾರ್ಯಕರ್ತರ ಟ್ವೀಟ್ ಅನ್ನು ನೋಡಿದಾಗ ಹೌದು, ಅಪ್ಪಟ ಕರ್ಮಠ ಹಿಂದೂವಾದಿಯಾದಂತ ಯತ್ನಾಳ್ ಅವರನ್ನ ಸ್ವಲ್ಪ ಮನಸ್ಸು ಬದಲಾಯಿಸಿ ಅವರನ್ನ ಕೂರಿಸಿ 1 to 1 ಮಾತಾಡಿಸಿ ಅವರನ್ನ ಬದಲಾವಣೆಗೆ ಟ್ರೈ ಮಾಡಬಹುದಿತ್ತು. ಆದರೆ ಬಿಜೆಪಿ ಎಲ್ಲೋ ಒಂದ್ ಕಡೆ ಆ ಪ್ರಯತ್ನ ಕೈ ಹಾಕಲೇ ಇಲ್ಲ ಮತ್ತು ಕರ್ನಾಟಕವನ್ನು ಅತ್ಯಂತ ಸಲೀಸಾಗಿ ತೆಗೆದುಕೊಂಡು ಹೈಕಮಾಂಡ್ ಯಾವುದಕ್ಕೂ ಕೂಡ ವೈಯಕ್ತಿಕ ಜಗಳಕ್ಕೆ ತಲೆ ಕೆಡಿಸಿಕೊಂಡೇ ಇಲ್ಲ. ಅದಾದ ನಂತರ ಬಿಜೆಪಿ ಹೈಕಮಾಂಡ್ ಕೈಗೊಂಡಂತಹ ಒಂದು ನಿರ್ಧಾರ ಇದು ಸ್ವಲ್ಪ ಮಟ್ಟಿಗೆ ಬಿಜೆಪಿ ಹಿನ್ನಡೆ ಆಗತ್ತೆ, ಜೊತೆಗೆ ಅತ್ಯಂತ ಹಿನ್ನಡೆ ಆಗತ್ತೆ, ದೊಡ್ಡ ಹಿನ್ನಡೆ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ಅನೇಕರು ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ದಂತ ಮತ್ತು ಕಾಂಗ್ರೆಸ್ನ ದೂರ್ತಾ ಇದ್ದಂತ ಅನೇಕ ಸೋಷಿಯಲಿಸ್ಟ್ಗಳು, ಅಂದ್ರೆ ಬಿಜೆಪಿಯ ಪರವಾಗಿ ಮಾತಾಡಿದಂತ ಅನೇಕರು ಇದೀಗ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅನೇಕ ಕಾರ್ಯಕರ್ತರು ಕೂಡ, ಅನೇಕ ಪದಾಧಿಕಾರಿಗಳು ಕೂಡ ಯತ್ನಾಳ್ ಅವರ ಪರವಾಗಿ ಬ್ಯಾಟ್ ಬೀಸಿ ರಿಜೈನ್ ಅನ್ನು ಮಾಡಿದ್ರು. ಅದಾದ ನಂತರ ಮಾಧ್ಯಮ ಮಿತ್ರರು ಎಲ್ಲರನ್ನೂ ಫೋನ್ ಮಾಡಿಸಿ, ಅಂದ್ರೆ MLA-ಗಳಾಗಿರ್ಬೋದು, MP-ಗಳಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು, ಜೊತೆಗೆ ಈ ಬಿಜೆಪಿಯ ಅನೇಕ ಮುಖಂಡರನ್ನ ಮಾತಾಡಿಸಿ ಕೇಳಿದಾಗ ಅನೇಕರು ಕೂಡ ಬ್ಯಾಲೆನ್ಸ್ ಆಗಿ ಮಾತಾಡಿದ್ರು. ಹೌದು, ಹೀಗೆ ಮಾತಾಡಬಾರ್ದಿತ್ತು, ನಾವು ಅವರನ್ನು ಮಿಸ್ ಮಾಡ್ಕೊಳ್ತಿದ್ದೇವೆ ಎನ್ನುವ ದೃಷ್ಟಿಯಲ್ಲಿ ಮಾತಾಡಿದ್ರೆ ಹೊರತು, ಹೌದು ಇದು ಅನಿವಾರ್ಯವಾಗಿತ್ತು, ಉಚ್ಚಾಟನೆ ಮೊದಲೇ ಮಾಡಬೇಕಾಗಿತ್ತು ಎನ್ನುವ ದೃಷ್ಟಿಯಲ್ಲಿ ಯಾರು ಕೂಡ ಮಾತಾಡಲೇ ಇಲ್ಲ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರಾಗಿರುವಂತಹ ದೊಡ್ಡ ಜವಾಬ್ದಾರಿಯನ್ನ ಹೊಂದಿರುವಂತಹ ಆರ್ ಅಶೋಕ್ ಅವರು, ಅವ್ರ ಮುಖಭಾವದಲ್ಲಾಗ್ಲಿ ಅವ್ರ ಹೇಳಿಕೆಯಲ್ಲಾಗ್ಲಿ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಮತ್ತೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದರ ಬಗ್ಗೆ ಅವರಿಗೆ ಕೇಳಿದಂತ ಒಂದು ಪ್ರಶ್ನೆಗೆ ಅವರು ಹೇಳಿದಂತ ಮಾತಿದೆಯಲ್ಲ, ಅದು ಅವರಲ್ಲಿ ಗೊಂದಲವನ್ನು ಮೂಡಿಸ್ಕೊಂಡು ಮಾತಾಡಿದ್ರು ಅಥವಾ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಅವರು ನಿಜವಾಗಿಯೂ ಬೇಸರಗೊಂಡಿದ್ದಾರೋ ಎನ್ನುವುದು ಅವರ ಮುಖಭಾವನೆಯಲ್ಲೇ ತಿಳಿತಾ ಇತ್ತು. ಮಾಧ್ಯಮ ಮಿತ್ರರು ಕೇಳಿದಂತ ಪ್ರಶ್ನೆಗೆ ಯತ್ನಾಳ್ ಅವರು ಉಚ್ಚಾಟನೆ ಆಗಿದೆ, ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಅಥವಾ ನೇರವಾದ ಕ್ವಶನ್ ಅನ್ನು ಕೇಳಿದಾಗ ಆರ್ ಅಶೋಕ್ ಅವರು ಹೇಳಿದ ರೀತಿ ಇದೆಯಲ್ಲ, ಆ ರೀತಿಯನ್ನು ನೋಡಿದ್ರೆ ಯಾಕೋ ಆರ್ ಅಶೋಕ್ ಅವರು ಹೈಕಮಾಂಡ್ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನ ಕೂತು ಬಗೆಹರಿಸಬೇಕಿತ್ತು ಅಥವಾ ವಿಜೇಂದ್ರ ಅವರಿಗೆ ನೋಟಿಸ್ ಕೊಟ್ಟು ವಿಜೇಂದ್ರ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕಿತ್ತು. ವಿಜೇಂದ್ರ ಅವರು ತಮ್ಮ
ಈ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಮಾಡುವಂತ ಕೆಲಸವನ್ನ ಅವರು ಬಿಟ್ಟು ತಮ್ಮೊಬ್ಬರೇ ಗುಂಪನ್ನು ಕಟ್ಕೊಂಡು ಮಾಡ್ತಾ ಇದ್ದಾರೆ ಎನ್ನುವ ದೃಷ್ಟಿಯಲ್ಲಿ ಆರ್ ಅಶೋಕ್ ಅವರಿಗೆ ಅಸಮಾಧಾನ ಇತ್ತು. ಹಾಗಾಗಿ ಅವರು ಪರೋಕ್ಷವಾಗಿ ವಿಜೇಂದ್ರ ಅವರನ್ನ ವಿರೋಧ ಮಾಡ್ತಾ ಇದ್ದಾರೆ, ಯತ್ನಾಳ್ ಅವರ ಪರವಾಗಿದ್ದಾರೆ ಎನ್ನುವ ಮಾತು ಅಥವಾ ನೋಟ ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು. ಅಷ್ಟಕ್ಕೂ ಆರ್ ಅಶೋಕ್ ಅವರು ಏನ್ ಹೇಳಿದ್ದಾರೆ ಎನ್ನುವುದನ್ನು ನೋಡ್ತಾ ಹೋದ್ರೆ ಮಾಧ್ಯಮ ಮಿತ್ರರು ನೇರವಾಗಿ ಕ್ವಶನ್ ಕೇಳ್ತಾರೆ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಾಗಿದೆ, ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದಾಗ ಆರ್ ಅಶೋಕ್ ಅವರು ಹೇಳಿದ ಸ್ಟೇಟ್ಮೆಂಟ್ ಇದೆಯಲ್ಲ, ಸರಿಸುಮಾರು 1 ನಿಮಿಷಗಳ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಹೌದು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ, ನಾವೆಲ್ಲ ಒಂದಾಗಿ ಹೋಗ್ಬೇಕಿತ್ತು, ಆದರೆ ಒಂದಾಗಿ ಹೋಗ್ಲಿಕ್ಕೆ ಸಾಧ್ಯವಾಗಿಲ್ಲ, ಅದು ಹೈಕಮಾಂಡ್ ನಿರ್ಧಾರ, ಅದರ ಬಗ್ಗೆ ನಾವೇನೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅದು ಹೈಕಮಾಂಡ್ ನ ನಿರ್ಧಾರ, ಹೈಕಮಾಂಡ್ ಎಲ್ಲವನ್ನು ಅಳಿದು ತೂಗಿ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಹಾಗಾಗಿ ನಾವು ಹೈಕಮಾಂಡ್ ನಿರ್ಧಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ ಎನ್ನುವ ಹೇಳಿಕೆ ಇದೆಯಲ್ಲ, ಅದು ನೇರವಾಗಿ ಸ್ಪಷ್ಟವಾಗಿ ಹೇಳುತ್ತೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದು ಆರ್ ಅಶೋಕ್ ಅವರಿಗೆ ಮುಜುಗರ ತಂದಿದೆ ಮತ್ತು ಬೇಸರವನ್ನ ತರಿಸಿದೆ. ಯಾಕೆಂದ್ರೆ ಯತ್ನಾಳ್ ಅವರು ಇದ್ರೆ ಅದು ಪರೋಕ್ಷವಾಗಿ ಆರ್ ಅಶೋಕ್ ಅವರಿಗೆ ಲಾಭವಾಗ್ತಿತ್ತು. ಯಾಕಂದ್ರೆ ಏನಾದ್ರೂ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರೆ ಮತ್ತೆ ವಿಜೇಂದ್ರ ಅವರ ಕೈ ಮೇಲಾಗುತ್ತೆ, ವಿಜೇಂದ್ರ ಅವರ ಈ ಆಡಳಿತ ಮೇಲಾಗುತ್ತೆ. ಹಾಗಾಗಿ ಮುಂದೆ 2028ರ ವೇಳೆಗೆ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದರೆ ಅವರೇ ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದು ಸ್ವತಃ ಆರ್ ಅಶೋಕ್ ಅವರಿಗೆ ಗೊತ್ತಿತ್ತು. ಹಾಗಾಗಿ ಆರ್ ಅಶೋಕ್, ಯತ್ನಾಳ್ ಹೀಗೆ ಅನೇಕ ಮುಖಂಡರು ಸೇರಿ, ತಟಸ್ಥ ಮುಖಂಡರು ಸೇರಿ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಬೆಂಬಲವನ್ನ ನೀಡ್ತಾನೆ ಇದ್ರು. ಇದು ರಾಜಕೀಯದಲ್ಲಿ ನಡೆಯುವಂತ ಒಂದು ತಂತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಯಾರು ಕೂಡ ಇಲ್ಲಿ ರಾಜಕೀಯಕ್ಕೆ 1 ಬಾರಿ MLA ಆದ್ರು 2ನೇ ಬಾರಿ MLA ಆಗ್ಬೇಕಂತ ಬಯಸ್ತಾರೆ, 2ನೇ ಬಾರಿ MLA ಆದ್ರು 3ನೇ ಬಾರಿ MLA ಗೆದ್ದು ಮಂತ್ರಿ ಆಗಬೇಕಂತ ಬಯಸ್ತಾರೆ. 3ನೇ ಬಾರಿ ಗೆದ್ದವರು ತಾನು ಈಗ ಅನೇಕ ಸಚಿವ ಸ್ಥಾನವನ್ನು ಅನುಭವಿಸ್ತೇನೆ, MLA ಆಗಿದ್ದೇನೆ, 16 ವರ್ಷಗಳ ಕಾಲ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದನ್ನು ಮಾಡಿದ್ದೇನೆ, ಹಾಗಾಗಿ ನಾನು ಈಗ ಮುಖ್ಯಮಂತ್ರಿ ಆಗ್ಬೇಕು ಎನ್ನುವುದನ್ನು ಬಯಸ್ತಾರೆ. ಹಾಗಾಗಿ 8, 9 ಬಾರಿ 7-8 ಬಾರಿ ಗೆದ್ದಂತ ಆರ್ ಅಶೋಕ್ ಅವರಿಗೆ ತಾನು ಮುಖ್ಯಮಂತ್ರಿ ಆಗ್ಬೇಕು ಎನ್ನುವ ಬಯಕೆ ಇದ್ದದ್ದು ಅದು ಯಾವುದೇ ಕಾರಣಕ್ಕೂ ಅದು ಕೆಟ್ಟದಲ್ಲ. ಯಾಕಂದ್ರೆ ಅದು ಒಳ್ಳೇದೇ ಆಗಿರುತ್ತೆ. ಯಾಕಂದ್ರೆ ಅವರು 7-8 ಬಾರಿ ಗೆದ್ದಿರ್ತಾರೆ, ಅಂತವರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಎನ್ನುವುದು ಅವರ ಆಸೆಗೆ ಯಾವುದೇ ಕೆಟ್ಟ ಒಂದು ಆಲೋಚನೆ ಆಗಿರಲ್ಲ. ಆದ್ರೆ ಇದೀಗ ಬಂದಂತ ಕೇವಲ 1 ಬಾರಿ MLA ಆಗಿ ಗೆದ್ದಂತ ಒಬ್ಬ ವ್ಯಕ್ತಿಯನ್ನ ನಮ್ಮ ಪಕ್ಷ ಇಷ್ಟೊಂದು ವಿಜೃಂಭಣೆಯಿಂದ ಒಳ್ಳೆ ಸ್ಥಾನದಲ್ಲಿ ಕೂರಿಸಿ ಮುಂದೊಮ್ಮೆ ಮುಖ್ಯಮಂತ್ರಿ ಆಗುವಂತ ಒಂದು ಸ್ಥಾನಕ್ಕೆ ಬಂದು ಕೂರಿಸಿ ಅವರನ್ನೇ ವಿಜೃಂಭಿಸ್ತಾ ಇರುವುದು, ವಿಜೃಂಭಣೆಯಿಂದ ಅವ್ರನ್ನ ಹೊಗಳ್ತಾ ಇರುವುದು, ಅವರಿಗೆ ದೊಡ್ಡ ಪೋಸ್ಟ್ ಅನ್ನು ಕೊಟ್ಟಿರುವುದು ಈಗ ಆರ್ ಅಶೋಕ್ ಅವರಿಗೆ ಒಂದು ತರ ಮುಜುಗರ ಮತ್ತು ಸಂಕೋಚವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದು ಇದೀಗ ಆರ್ ಅಶೋಕ್ ಅವರಿಗೆ ಅಸಮಾಧಾನವನ್ನು ತಂದಿದೆ. ಹಾಗಾಗಿ ಅವರು ಕೊಟ್ಟಂತ ಹೇಳಿಕೆ ನೇರವಾಗಿ ಅರ್ಥವನ್ನು ಕೊಡುತ್ತೆ, ನೇರವಾಗಿ ಅಥವಾ ಸ್ಪಷ್ಟವಾಗಿ ಅರ್ಥವನ್ನು ಕೊಡುತ್ತೆ. ಯತ್ನಾಳ್ ಅವರ ಈ ಉಚ್ಚಾಟನೆ ಅದು ಹೈಕಮಾಂಡ್ ನಿರ್ಧಾರ, ಹಾಗಾಗಿ ನಾವು ಹೈಕಮಾಂಡ್ ನಿರ್ಧಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟೇ ಹೇಳಿದ್ದಾರೆ. ಅವರು ಮುಂದೆ ಹೋಗಿ ಹೇಳ್ಬೋದಿತ್ತು, ಹೌದು ಯತ್ನಾಳ್ ಅವರು ಪದೇ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ರು, ಅವ್ರಿಗೇನಾದ್ರು ಅಸಮಾಧಾನ ಇತ್ತಂದ್ರೆ ಡೈರೆಕ್ಟ್ ಆಗಿ ನಮ್ಮ ಹತ್ರ ಮಾತಾಡಬೇಕಿತ್ತು ಅಥವಾ ಹೈಕಮಾಂಡ್ ಜೊತೆ ಮಾತಾಡಬೇಕಿತ್ತು. ಆದ್ರೆ ಅವರು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವ ಸ್ಟೇಟ್ಮೆಂಟ್ ಆರ್ ಅಶೋಕ್ ಅವರು ಹೇಳಲೇ ಇಲ್ಲ. ಯಾಕಂದ್ರೆ ಅವರಿಗೆ ಯತ್ನಾಳ್ ಬೇಕಿತ್ತು, ಯತ್ನಾಳ್ ಅವರು ಈ ಗೊಂದಲ ಬೇಕಿತ್ತು. ಹಾಗಾಗಿ ಆರ್ ಅಶೋಕ್ ಅವರಿಗೆ ಯತ್ನಾಳ್ ಅವರು ಉಚ್ಚಾಟನೆಯಿಂದ ಬೇಸರವಾಗಿದ್ದು ನೊಂದಿದ್ದಂತೂ ಸ್ಪಷ್ಟವಾಗಿ ಅವರ ಹೇಳಿಕೆಯಲ್ಲಿ ಅಥವಾ ಅವರ ಮುಖಭಾವದಲ್ಲಿ ಅರ್ಥವಾಗುತ್ತೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಯಿತು ಅಥವಾ ಯತ್ನಾಳ್ ಅವ್ರನ್ನ 6 ವರ್ಷಗಳ ಕಡೆ ಪಕ್ಷದಿಂದ ಹೊರಗೆ ಹಾಕಲಾಯಿತು. ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಯಾರೆಲ್ಲ ಈ ತಟಸ್ಥ ಬಣದವರು ಮತ್ತು ವಿಜೇಂದ್ರ ಅವರ ನಡುವೆ ಯಾವೆಲ್ಲ ಗೊಂದಲ ಇರುತ್ತೆ, ಯಾವೆಲ್ಲ ಬಿರುಕು ಮೂಡುತ್ತೆ, 2028ರ ವೇಳೆಗಿಂತ ಮುಂಚೆಯೇ ಅಂದ್ರೆ ಮುಂಬರುವ ಕೆಲವು ತಿಂಗಳಲ್ಲಿ ಮುಂದೆ ಯಾವ್ಯಾವ ಬದಲಾವಣೆ ಆಗುತ್ತೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ, ವಿರೋಧ ಪಕ್ಷದವರ ನಾಯಕ ಬದಲಾವಣೆ ಆಗುತ್ತಾ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.